ಬಹಳ ಮೌನಿ ನಮ್ಮ ಮಹಾಮನಿ. ಏನೇ ಮಾಡಲಿ ಮೌನವಾಗಿ ಮಾಡೋದು ಅವನು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ವಭಾವ. ಭಾಳ ಕಷ್ಟದಿಂದ ಬೆಳೆದಿರ್ತಕ್ಕಂಥ ಬಸವರಾಜ ಮಹಾಮನಿ ಯಾದಗಿರಿಲಿ ಗೆಳೆಯರ ಮಧ್ಯೆ ಮಾತ್ರ ಜೋಕ್ ಹೇಳ್ತಿದ್ರು. ಫಸ್ಟ್ ನನ್ನನ್ನು ಆ ಭಾಗಕ್ಕೆ ಕರೆಸಿ ಗೌರವಿಸಿ ಅಲ್ಲಿನ ಜನರನ್ನು ಪರಿಚಯ ಮಾಡಿದರು. ಅವನು ನಡೆದ ಘಟನೆ ಹೇಳ್ತೀನಿ ನಾನು ನಿಮಗೆ. ನನ್ನ ಬಾದು ಏನೋ ಮಾಮನಿ ನಿಮಗೆ ಯಾಕೆ ಬಿಟ್ಟಿದ್ದ ನಿನ್ನ ನಾನು ಯಾರೋ ಹೇಳಿಬಿಟ್ರು, ಪ್ರಾಣೇಶ್ ಇದು ನಾ ಹೇಳ್ತಿರೋದು ಸುಮಾರು 20-25 ವರ್ಷದ ಹಿಂದಿನ ಘಟನೆ. ಪ್ರಾಣೇಶ ನೀನು ಜೋಕ್ ಹೇಳಕತ್ತೀಯಪ್ಪ ಎಲ್ಲರಿಗೂ. ಈ ಇದರೊಳಗೆ ಯಾದಗಿರಿ ಒಳಗೆ ಅದು ಮಹಾಮನಿ ಬಸವರಾಜ ಅಂತ ಒಂದು ಹುಡುಗೈತೆ, ಅದು ಸೇಮ್ ನಿನ್ನಂಗೆ ನಿನ್ನ ಜೋಕ ಹೇಳ್ತಾನೋ ಮಾರಾಯ, ಹಿಂಗಾದ್ರೆ ನಿನ್ನ ಜೀವನ ಹೆಂಗಪ್ಪ ಅಂದ್ಬಿಟ್ರು. ನಾನು ಅದೇ ತಾನೇ ಫೀಲ್ಡ್ಗೆ ಇಳಿದವನು. ಹೆಂಗಪ್ಪ ಹಿಂಗಾದ್ರೆ ಗತಿ ಅಂಥೇಳಿ ಆತನನ್ನು ನಾನು ಎದುರು ಬಂದರೆ ಮಾತಾಡಿಸ್ಲಿಲ್ಲ. ಎಷ್ಟೋ ಕಡೆ ಆತ ಬರ್ತಾನೆ ಅಂತಂದರೆ ನಾನು ಹೋಗಲಿಲ್ಲ, ನಾನಿದ್ದಲ್ಲಿ ಅವನು ಕರೆಸ್ಲಿಗಳಿಲ್ಲ. ಹೀಗೆ ವೈರತ್ವ ಬೆಳೆಯುವಂಥ ವಾತಾವರಣ ನಿರ್ಮಾಣ ಆಗಿತ್ತು 25 ವರ್ಷಗಳ ಹಿಂದೆ. ಆಮೇಲೆ ಒಂದಿನ ಅವನ ವಿನಯವಂತಿಕೆ, ಆ ಸೌಜನ್ಯಶೀಲತೆ, ಅವನ ಸೇವಾ ಮನೋಭಾವ ಇವನ್ನೆಲ್ಲ ನೋಡಿದಾಗ ನನಗನ್ನಿಸ್ತು ಬಹುಶಃ ನನ್ನ ಉತ್ತರಾಧಿಕಾರಿ ಬಸವರಾಜ ಮಹಾಮನಿ ಅಂತ. ನನ್ನ ಕಾರ್ಯಕ್ರಮಗಳು 4,000 ಆಯ್ತು ಇವತ್ತಿಗೆ. 4,000 ಕಾರ್ಯಕ್ರಮಗಳಲ್ಲಿ 2,500-3 ಸಾವಿರ ಮಹಾಮನಿ ಜೊತೆಗಿದ್ದಾನೆ. ಇನ್ನೊಬ್ಬ ನನ್ನ ಆತ್ಮೀಯ ಶಿಷ್ಯ, ನನ್ನ ಗಂಗಾವತಿಯ ನೆರೆಹೊರೆಯ ವ್ಯಕ್ತಿ ಅಂದರೆ ನರಸಿಂಹ ಜೋಶಿ. ನರಸಿಂಹ ಜೋಶಿ ಮತ್ತು ಮಹಾಮನಿ ಇವರಿಬ್ಬರು ನನ್ನ ಕಣ್ಣುಗಳು. ನರಸಿಂಹ ಜೋಶಿ ಕೂಡ ಹಾಗೆ ಭಾಳ ಖ್ಯಾತ ಮಿಮಿಕ್ರಿ ಪಟು. ಅವನು ನಮ್ಮ ಗಂಗಾವತಿ ಬಿಟ್ಟು ಹೊರಗಡೆ ಹೋಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅದ್ಭುತವಾದಂಥ ಕಂಠದಿಂದ ಅನೇಕ ಜನರ ಒಂದು ದಿವಸಕ್ಕೆ 6-7 ಕಾರ್ಯಕ್ರಮ ಕೊಡ್ತಿದ್ದ ಒಂದೇ ಸಾರಿ. ಅಂದರೆ ಒಂದು ಕಡೆ ಕೊಡೋದು, ಇನ್ನೊಂದು ಕಡೆ ಹೋಗೋದು, ಒಂದು ಕಡೆ ಆರ್ಕೆಸ್ಟ್ರಾಗಳ ಜೊತೆಗೆ ಇರ್ತಿದ್ದ. ಅವನಿಗೂ ಕೂಡ ಒಂದು ಸಾಹಿತ್ಯಿಕ ರೂಪ ಕೊಟ್ಟು ನಮ್ಮ ಜೊತೆಗೆ ಸೇರಿಸ್ಕೊಂಡ್ವಿ. ನಾನು ಒಂದು STD ಬೂತ್ ನಡೆಸ್ತಾ ಇದ್ದೆ. ಆವಾಗ ಅಲ್ಲಿಗೆ ಬಂದು ಕೂತು ಮಾತಾಡ್ತಿರ್ಬೇಕಾದ್ರೆ ನಾವು ಇಂಥಲ್ಲಿ ಹೋಗಿ ಬಂದೆ ಅಂತಲ್ಲಿ ಹೋಗಿ ಬಂದೆ ಅಂತ ನಾನು ಮಾತಾಡಿದ್ರೆ, ನಾವು ನರಸಿಂಹ ಜೋಶಿ ನಮಗೇನು ಹೇಳ್ತಿದ್ದ ಅಂದರೆ, ಸರ್ ನಾನು ಹೋಗಿದ್ದೆ ಸರ, ಒಂದು ವೈಸ್ ಮಾಡಿದೆ, ಅದು ಸ್ವಲ್ಪ ಫೇಲ್ ಆಗಿಬಿಡುತ್ತೆ ಸರ, ಎಲ್ಲೋ ಮೂಲೆಗಾಯಿಸಿ ಒಂದು ಕಲ್ಲು ಬಂದುಬಿಡ್ತೀರಿ ಅಂದ. ಎಲ್ಲೋ ಹೊಡ್ಯಾಕೆ ಬಂದುಬಿಟ್ಟಿದ್ದೀರಿ ಜಾತ್ರೆ ನಮ್ಮನ್ನು ಅವ್ನು ಧ್ವನಿ ಮಾಡಿದ್ದಕ್ಕೆ, ಊರಾಗ ಆತನ ಸಿನಿಮಾ ಓಡಂಗಿಲ್ಲ ಅಂತ. ಹೀಗೆಲ್ಲ ಕಷ್ಟಗಳ ಮಧ್ಯೆ ಕಲಾವಿದ ಆದವರು ನರಸಿಂಹ ಜೋಶಿ ಅವರು. ಯಾರ್ದೋ ವಯಸ್ಸು ರಾಜಕಾರಣಿಗಳ ವಯಸ್ಸು ಮಾಡೋದು, ಅಲ್ಲೇ ಅದನ್ಯಾಕೆ ಮಾಡ್ತೀವೋ ಅದು ನಮ್ಮ ಪಾರ್ಟಿ ಅಲ್ಲ ಅಂತ ಅನ್ನೋದು ಚಾಲೆಂಜಿಂಗ್ ಜಾಬು. ಇದು ಯಾವುದು ಧ್ವನಿ ಅನುಕರಣೆ ಮಾಡೋದು. ಕೆಲವರು ಇವ್ರದ್ದು ಮಾಡೋ ಅಂತ ಹೇಳೋದು, ನನಗೆ ಬರಲ್ಲ ರೀ ಅವ್ರದ್ದು, ಮತ್ತು ಅದನ್ನ ಹೆಂಗೆ ಮಾಡಿದ್ದೀನಿ. ನಾನು ಅನ್ಕೊಂಡೆ, ಅಯ್ಯೋ ನಾನು ಎಷ್ಟು ಸುಲಭವಾಗಿ ಹೋಗಿ ಮಾತಾಡಿ ಬಂದು ಹಾರ ಹಾಕ್ಸ್ಕೊಂಡು ಬಂದುಬಿಡ್ತೀನಿ, ಈ ವ್ಯಕ್ತಿದು ಇಷ್ಟು ಕಷ್ಟ ಇದೆಯಾ ಅಂತ ಅನಿಸ್ತು. ನಿಜ ಅನಿಸ್ತು ನಮಗೆ. ಕೆಲವು ಊರಾಗ ಆ ಪಾರ್ಟಿ ಗೆದ್ದಿರ್ತೈತಲ್ಲ ರೀ, ಅವ್ರದ್ದ ಮಾಡ್ಬೇಕ್ರಿ. ಅವ್ರ ವಾಯ್ಸ್ ಬರೋಂಗಿಲ್ಲ, ಪ್ರಾಕ್ಟೀಸ್ ಮಾಡಿರಂಗಿಲ್ಲ, ಹೆಂಗಾಗುತ್ತೆ. ನಮ್ಮೂರು MLA ಇತ್ತು ಅದನ್ನ ದನಿ ಮಾಡ್ಬೇಕು ನೀನು. ನಮ್ಮೂರು MP ಇವ್ರು ಅವ್ರದ್ದು ಬರಲ್ಲಪ್ಪ ನನಗೆ. ಹಂಗೆ ಅದು ಯಾರು ಕೇಳ್ತೀವ್ರದ್ದು ಮಾಡೋಕೆ ನಾನೇನು ಬ್ರಹ್ಮ ಅಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನು ಖರ್ಜ್ ಅಂತ ಇರ್ತಲ್ಲ ದನಿ, ಈಗ ಸಿದ್ದರಾಮಯ್ಯ ಅವ್ರದ್ದು ಅದಲ್ಲ ಅದು ಖರ್ಜ್ ಧ್ವನಿ, ಅಂಥ ಧ್ವನಿಗಳಿದ್ರೆ ಮಾಡ್ಬೋದು ಅಂತ ಹೇಳಿದ್ರೆ ಆ ಜನರಿಗೆ ತಿಳಿತಿದ್ರ. ನಮ್ಮ MLA ಮಾಡಿ ತೋರಿಸಿ ಹೆಂಗೆ ಹೋಗ್ತೀವಿ ಹೊರಗೆ, ನೀನು ಊರು ದಾಟ ಮಾಡ್ತೀವಿ ನಿನಗೆ. ಇಂಥ ಚಾಲೆಂಜಿಂಗ್ನಲ್ಲಿ ಬೆಳೆದವರು ನರಸಿಂಹ ಜೋಶಿ ಅವರು. 11 ಚಿತ್ರಗಳಲ್ಲಿ ಮಾಡಿದ್ದಾರೆ ಅವರು. 6-7 ಚಿತ್ರಗಳು ಪುನೀತ್ ರಾಜ್ಕುಮಾರ್ ಜೊತೆನೇ ಸಿನಿಮಾ ಮಾಡಿದ್ದಾರೆ. ಹೀಗೆ ಇವರಿಬ್ಬರು ವಿಶಿಷ್ಟವಾಗಿ ವೈರತ್ವದ ಮೂಲಕ ನನ್ನ ಹತ್ರ ಬಂದು ಇವತ್ತು ನನ್ನ ಮಕ್ಕಳ ಸಮಾನ ಆಗಿರೋದು ನಿಜಕ್ಕೂ ನನ್ನ ಪೂರ್ವಜನ್ಮದ. ಇವತ್ತು ನೋಡಿ, ಈ ಕಾರ್ಯಕ್ರಮದ ಯಾವುದೂ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಆಶ್ಚರ್ಯ, ನನಗೂ ಆಶ್ಚರ್ಯ ಆಯ್ತು. ನಮ್ಮ ತಾಯಿ ಫೋಟೋ ಆ ಸ್ಕ್ರೀನ್ ಓದೋದು ನನಗೂ ಮುಚ್ಚಿಟ್ಟಿದ್ದ ಅವರು. ಯಾಕೆ ನಮ್ಮ ತಾಯಿ ಸತ್ತು ಇವತ್ತಿಗೆ ತಿಂಗಳಿಗೆ 3 ತಿಂಗಳಾಯ್ತು ಅಷ್ಟೇ. ಇನ್ನೂ ನನ್ನ ಕೂದಲು ಬೆಳೆದಿಲ್ಲ ನೋಡ್ರಿ, ಜಾಸ್ತಿ ಕೂದಲಿರೋದು. ನಮ್ಮ ತಾಯಿಯಿಂದ ನಾನು ಸಾಹಿತ್ಯಿಕ ಅಭ್ಯಾಸವನ್ನು ಪಡೆದೆ. ನಮ್ಮ ತಾಯಿ ಕಾದಂಬರಿ ಓದೋ ಹುಚ್ಚು ಭಾಳ. ಆವಾಗೆಲ್ಲ ಕರೆಂಟ್ ಕೂಡ ಇಲ್ದಿರೋ ಮನೆಗಳು ನಮ್ಮದು. ಎಣ್ಣೆ ಬುಡ್ಡಿ ಬೆಳಕಿನಲ್ಲಿ ನಮ್ಮ ತಾಯಿ ಕಾದಂಬರಿ ಓದ್ತಿದ್ಲು. ಆಕೆಯ ರಜೆ ದಿನಗಳಲ್ಲಿ 3 ಪುಸ್ತಕಕ್ಕೆ 6 ಪುಸ್ತಕ ಮುಗಿಸ್ತು. ದಿವಸಕ್ಕೆ 2 ಪುಸ್ತಕ ಓದ್ತಿದ್ಲು ನಮ್ಮ ತಾಯಿ ಸತ್ಯವತಿ ಬಾಯಿ. ಭಾಳಷ್ಟು ಓದೋದು. 4ನೇ ಕ್ಲಾಸ್ ಕಲ್ತಕ್ಕೆ. ಅವಳಿಂದಲೇ ನನಗೆ ಅನಕ್ಕರು, ಉಷಾ ನವರತ್ನಾರಾಮು, MK ಇಂದಿರಾ ಅವರ ಪರಿಚಯ ಆಯಿತು.
ಆಮೇಲೆ ನನಗೆ ಗೊತ್ತಾಯ್ತು ಹೆಣ್ಮಕ್ಳ ಕಾದಂಬರಿ ಗಂಡಸರು ಓದಿದರೆ ಉಪಯೋಗ ಇಲ್ಲ ಅಂತ ಗೊತ್ತಾಯಿತು. ಅನಕ್ರೂರ್ದು ಓದೋಕ್ಕೆ ಶುರು ಮಾಡಿದೆ. ಆಗ ಹನುಮಂತರಾವ್ ಗರದಾಳ್ ಅಂತ ನಮ್ಮ ರಿಲೇಟಿವ್ ಒಬ್ಬರು ನಮ್ಮ ತಂದೆ ಕಡೆ ಬಳಗದವರು, ಪ್ರಾಣೇಶ ಬೀಚಿಯವ್ರದ್ದು ಓದ್ಬೇಕಪ್ಪ ನೀವು, ಬೀಚಿಯವ್ರು ಅದ್ಭುತ ಅಂತ. ಮತ್ತೆಷ್ಟೋ ಜನ ಬೀಚಿಯವ್ರದ್ದು ಓದಿನ ಮುಗೀತೋ ನೀನು ಮನೆ ಮಠ ಎಲ್ಲ ಬಿಟ್ಟು ಬಿಡ್ತಿದ್ದಿ, ಅವ್ರದ್ದು ಒಂದು ದೊಡ್ಡ ಗುಂಪು ಐತೆ, ಅವ್ರು ಸಾಮಾನ್ಯರಲ್ಲ, ಹೀಗೆಲ್ಲ ಏನನ್ನು ಆ ಕಾಲಕ್ಕೆ. ಹೀಗಾಗಿ ನನ್ನ ಶಾಲೆಯ ಓದು ಕುಂಠಿತ ಆಗ್ತಾ ಬಂತು. ನಮ್ಮ ಅಪ್ಪನಿಗೆ ಸಿಟ್ಟು, ನಮ್ಮಪ್ಪ ಟೀಚರ್. ನೀನು 24 ಗಂಟೆ ಅನಕರು ಬೀಚಿ ಭೈರಪ್ಪನ ಕೈ ಹಿಡ್ಕೊಂಡು ಕುಂತರ, ನನಗೆ ಮುಂದೆ ಅಪ್ಪಾಗವ್ರು ಯಾರಪ್ಪ ಅಂತ ಕೇಳಿದೆ ನಮ್ಮಪ್ಪ. ಈಗೇನೋ ನಾನು ದುಡ್ದಾಗ್ತೀನಿ, ಆಮೇಲೆ ಏನು ಮಾಡ್ಬೇಕು ನೀನು, ಏನು ಓದ್ತೀಯ ಅಂದರೆ. ಆದರೆ ನಿಜಕ್ಕೂ ನನ್ನ BCom ಡಿಗ್ರಿ ನನ್ನ ಕೈ ಹಿಡಿಲಿಲ್ಲ, ಬೀಚಿ ಸಾಹಿತ್ಯ ನನ್ನ ಕೈ ಹಿಡಿತು ಸ್ನೇಹಿತ. ಹಾಗಂತ ನಿಮ್ಮ ಮಕ್ಕಳು ಶಾಲೆ ಬಿಡಿಸಿ ಕಾದಂಬರಿಗೆ ಹಚ್ಚಬಾಡ್ರಿ, ಮತ್ತೆ ಆಮೇಲೆ ಅವ್ರು ದೊಡ್ಡವ್ರು ನಾನು ಓದೋದಕ್ಕೆ ಬರ್ತಾರೆ. ಜೊತೆಗೆ ಸಾಹಿತ್ಯ ಕನ್ನಡದ ಬಗ್ಗೆನೂ ಓದೋದಕ್ಕೆ ನಿಮ್ಮ ಮಕ್ಕಳಲ್ಲಿ ಅಭಿರುಚಿ ತುಂಬಿ. ಇವತ್ತು ನಮ್ಮ ವಸಂತ ಅವ್ರಿಗೆ ಸನ್ಮಾನ ಮಾಡಿದ್ವಿ. ಅವ್ರು ಹೇಳ್ತಿದ್ದಾರೆ ಕನ್ನಡ ಬುಕ್ಸ್ ಮಾರಾಟನೇ ಆಗೋದಲ್ಲ ಸರ್, ಮನೆ ಕೊಟ್ಟು 40% ಡಿಸ್ಕೌಂಟ್ ಕೊಟ್ಟರು ಇಲ್ಲ, 60% ಡಿಸ್ಕೌಂಟ್ ಕೊಟ್ಟರು, ಫ್ರೀ ಕೊಟ್ಟರು ಇಲ್ಲ. ಬುಕ್ಸನ್ನ ಪ್ರೈಸ್ ಕೊಡ್ತಾರೆ ನೋಡ್ರಿ, ಪೇಪರ್ ಸುತ್ತಿ. ಕೆಲವರು ಆ ಪೇಪರೇ ಓಪನ್ ಮಾಡಲ್ಲ. ಕಡೆಗೆ ಅಟ್ಲೀಸ್ಟ್ ಕುತೂಹಲಕ್ಕಾದ್ರೂ ಅದನ್ನು ತೆಗೆದು ಓದಿದರೆ ಎಷ್ಟು. ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರೇ ನಾನು ವಿನಂತಿ ಒಂದೇ, ಇವತ್ತು ನಿಮ್ಮ ಮಕ್ಕಳೋ ನಿಮ್ಮ ಬಂಧು ಬಳಗವೋ ನಮ್ಮಂತೆ ಆಗಬೇಕು ಅಂತ ನಿಮ್ಗೆ ಅನಿಸಿದರೆ, ಬಲವಂತ ಇಲ್ಲ, ಅನಿಸಿದರೆ ಸಾಹಿತ್ಯ ಜೊತೆಗೇ ಓದಿಸಿ. ಅವ್ರಿಗೆ ಪುಸ್ತಕ ಜೊತೆಗೇ ಸಾಹಿತ್ಯ ಓದಿಸಿ. ಕಾದಂಬರಿ ಓದ್ತಾ ಕೂತ್ರೆ ಅವ್ರು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ, ಮಾರ್ಕ್ಸ್ ತಗೊಳ್ಳಲ್ಲ ಅನ್ನೋ ಭಾವನೆ ಬೇಡ. ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ತಗೋತಾರೆ. ಅಂಥ ಜೀವನ ಚರಿತ್ರೆಗಳು ಸಾಹಿತ್ಯದಲ್ಲಿದೆ. ಛಲ ಬರ್ತದೆ ಸಾಹಿತ್ಯ ಓದೋದ್ರಿಂದ, ಛಲದಿಂದ ನಾವು ಬೆಳಿಬೇಕು ಅನ್ನಿಸ್ತದೆ. ಹೌದಾ? ಬೀಚಿಯವರು ಭಾಳ ಓದಿದ್ರಲ್ಲ, 10ನೇ ಕ್ಲಾಸೇ. ಅನಕ್ರವ್ರೇನೋ ಪದವಿ ತೊಗೊಂಡಿದ್ರು ಏನೋ. ಭಾಳಷ್ಟು ಜನ ಸಾಹಿತಿಗಳು ಆದಷ್ಟು ಬೇಗ ಕಾದಂಬರಿ ಸಾಹಿತ್ಯಕ್ಕೆ ಬಂದವರೆ. ಶಾಲೆಯ ಓದುಗಳು ಮಾರ್ಕ್ಸ್ ತಗೋಬೇಕು, ರ್ಯಾಂಕ್ ಬರಬೇಕು, ನಾವು ಇನ್ಫೋಸಿಸಲ್ಲಿರಬೇಕು, ಅಂಥ ಸಂಸ್ಥೆ ಕನಸು ಕಾಣ್ತಾರಾಗಲಿ, ನಾವೊಬ್ಬ ಸಮಾಜಕ್ಕೆ ಹೇಳುವಂಥ ವ್ಯಕ್ತಿಗಳಾಗಬೇಕು ಅನ್ನೋ ಕಲ್ಪನೆ. ನನಗೊಂದು ಜಾಬ್ ಸಿಕ್ಕರೆ ಆಯಿತು. ಜಾಬ್ ಇರೋ ಹೆಂಡತಿ, ಜಾಬ್ ಇರೋ ಗಂಡ, ಮನೇಲಿ ಮಕ್ಕಳು ಖಾಲಿ. ಹೌದಾ? ಇಬ್ಬರು ದುಡ್ಡು ಹಾಕಿ ಮನೇಲಿ ಅವರು ಮಜಾ ಮಾಡ್ತಾರೆ. ಅದಕ್ಕೆ ಸಾಹಿತ್ಯ ಓದೋದ್ರಿಂದ ಆಗ್ತಕ್ಕಂಥ ಈ ಲಾಭ ಅಂತ ಹೇಳ್ತಾ, ಇವತ್ತು ವಿಶಿಷ್ಟವಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ವಿಶೇಷ ಬಂದ್ರಿ. ಇಲ್ಲಿ ಶೇಖರ್ ತಗ್ಗಿ, ನಮ್ಮ ಶಿವಕುಮಾರ್ ಅಂತ ನಮ್ಮ ಗಂಗಾವತಿ ಗೆಳೆಯರು ಬೆಂಗಳೂರು ಬಿಟ್ಟು ಬಂದು ಇಲ್ಲಿ ನೆಲೆಸಿದ್ದಾರೆ. ಇವತ್ತೇನು ಈ ಕೆಲಸ ಕಾರ್ಯ ಹಿಂಬದಿಯ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಅವ್ರು ಯಾರೂ ಸಾಮಾನ್ಯರಲ್ಲ. ಎಲ್ಲ ನನ್ನ ಜೊತೆಗೆ ಸಾಹಿತ್ಯ ಪ್ರೇಮಿಗಳ ಬಳಗ ಅಂತ ನಾನು ಸಂಸ್ಥೆ ಕಟ್ಟಿದಾಗ ಜೊತೆಯಲ್ಲಿ ದುಡಿದವರು. ಅವರ ಮನೆಗಳಿಗೆ ಅಂಗಡಿಗಳಿಗೆ ಹೋಗಿ ನಾನು ಸ್ಪಾನ್ಸರ್ಶಿಪ್ ಕೇಳಿದಾಗ ಕೈಲಾದಷ್ಟು ನಾನು ಪಾಂಪ್ಲೆಂಟ್ ಹಾಕಿಸ್ಕೊಡ್ತೀನಿ, ನಾನು ಸ್ಟೇಜ್ ದುಡ್ಡು ಕೊಡ್ತೀನಿ, ನಾನು ಬಂದವ್ರಿಗೆ ಟೀ ಕೊಡಿಸ್ತೀನಿ ಅಂತೆಲ್ಲ ಹೇಳಿ ನಮ್ಮನ್ನು ಬೆಳೆಸಿದಂಥ ಮಹಾನುಭಾವರು ಗಂಗಾವತಿಲಿ ಅನೇಕ ಜನ ಇದೆ. ನೀವು ಕೂಡ ದಯವಿಟ್ಟು ಕನ್ನಡವನ್ನು ನಾವಲ್ಲದೆ ಬೇರೆ ಯಾರೂ ಬಳಸೋಕ್ಕಾಗಲ್ಲ, ಅದರಲ್ಲೂ ಬೆಂಗಳೂರಿನಲ್ಲಿ. ಹೌದಾ? ಅದಕ್ಕೆ ದಯವಿಟ್ಟು ಕನ್ನಡವನ್ನು ಕನ್ನಡಿಗರೇ ಬೆಳೆಸೋಣ. ನಮ್ಮ ಮಾತುಕತೆ, ನಮ್ಮ ವರ್ಚಸ್ಸು, ನಮಗಿರೋ ಪ್ರಸಿದ್ಧಿ. ನಾನು ಎಷ್ಟೋ ಸಾರಿ ಎಲ್ಲೆಲ್ಲೋ ಜನ ಫೋಟೋ ತೆಗೆಸಿದ್ದಾರೆ, ಪಕ್ಕದಲ್ಲಿ ಬೇರೆ ಭಾಷೆಯವರು ಏಕವನ್ ಹೈ ಹಾಂ ಇತ್ನಾ ಲೋಗ ಫೋಟೋ ಖೀಂಚ್ ರೇ ಉಸ್ಕೆ ಸಾಥ್ ಅಂತ ಕೇಳ್ತಾರೆ. ಎವ್ರಿ ವಾಡು ఎలా ఉన్నాడు, లావుగా పెద్దగా ఉన్నాడు, ఎందుకు ಫೋಟೋ తీసుకున్నారు ಅಂತೆಲ್ಲ ಕೇಳ್ತಿರ್ತಾರೆ. ಆವಾಗ ಇಲ್ಲ ಅವರು ಬೀಚಿ ಅನ್ನೋರು ಸಾಹಿತ್ಯ ಅವನ ಹೀಗೆಲ್ಲ ಮಾತಾಡ್ತಾರೆ. ಅದು ಬರಬೇಕು. ಪ್ರತಿಯೊಬ್ಬರು ಸುಮ್ಮನೆ ಕೆಲವರಂತೂ ಇಂಗ್ಲೀಷ್ ಪೇಪರ್ ಹಿಡ್ಕೊಂಡು ಕೂತಿರ್ತಾರೆ, ಸುಮ್ಮನೆ ಓದ್ತಾನೆ ಇರೋದಿಲ್ಲ. ಸುಮ್ಮನೆ ನಾವು ಟ್ರೇನು ಬಸ್ ಅದೊಂದು ಶೋಕಿ ಇಂಗ್ಲೀಷ್ ಪೇಪರ್ ತಗೊಳ್ಳೋದು. ನಮ್ಮ ಮನೆಗೆ ಇಂಗ್ಲೀಷ್ ಪೇಪರ್ ಬರುತ್ತೆ ಅಂತ ಹೇಳ್ತಾರೆ, ನಾಳೆ ಇಂಗ್ಲೀಷೇ ಬಂದು ನಿಮ್ಮನ್ನು ಒದಿತಾರೆ ಅಂಬೋದು ಅವ್ರಿಗೆ ಗೊತ್ತಿಲ್ಲ. ಹೌದಾ? ಅದಕ್ಕೆ ದಯವಿಟ್ಟು ನಿಮ್ಮ ಮನೆ ಹೆಣ್ಮಕ್ಕಳನ್ನ TV ಬಿಡಿ, ಪುಸ್ತಕ ಹಿಡಿ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿದ್ರೆ ನೀವು ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವ್ರಾಗ್ತೀರಿ, ನೀವು ಸನ್ಮಾನ ಪಡ್ಕೊಳ್ಳುವಂಥ ಆಗ್ತೀರಿ ಅಂತ ಹೇಳ್ತಾ, ಮತ್ತಿನ್ನು ಮುಂದೆ ಹಾಸ್ಯ ಸಂಜೆ ಬೇರೆ ಇದೆ ಅಂತ ಹೇಳಿದ್ದಾರೆ. ಆಗ ಸಮಯ ಸಿಕ್ಕರೆ ನನ್ನ ಶಿಷ್ಯರು ನನ್ನನ್ನು ಸ್ಟೇಜಿಗೆ ಬರಮಾಡಿಕೊಂಡ್ರೆ ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾ, ಇಷ್ಟೆಲ್ಲ ಆಗಿ ಅದನ್ನೆಲ್ಲ ಹಿಂಗೆ ತಿರುವಿ ತೆಗೆದು ಅಡ್ವರ್ಟೈಸ್ಮೆಂಟ್ ತೋರಿಸಿ, ಊಟ ಮಾಡುವಾಗ ಎಂತೆಂಥ ಅಡ್ವರ್ಟೈಸ್ಮೆಂಟ್ಸ್ ರೀ, ನೋಡಬಾರ್ದು ಅದನ್ನು. ಡಿಂಗ್ ಡಾಂಗ್ ಬೆಲ್ಲಾಗತ್ತೆ, ಅನ್ನ ಈರುಳ್ಳಿ ಹುಳಿ ಹಾಕೊಂಡು ಕೂತಿರ್ತೀವಿ, ಡಿಂಗ್ ಡಾಂಗ್ ಮನೆಯದಲ್ಲ TV ಬಾಗಿಲ ತೆಗಿತಾರೆ. ಓ ಬನ್ನಿ ಅಬ್ಬಾಸ್, ಬನ್ನಿ ಅಬ್ಬಾಸ್, ಬನ್ನಿ. ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೇ ಇದೆಯೇ? ಕರ್ಮವೇ, ಬಿಳಿ ಸೋನಾ ಮಸೂರಿ ಅಕ್ಕಿ ಅನ್ನ ಅಲ್ಲಿ ತೋರಿಸೋದು ಟಾಯ್ಲೆಟ್ಟು. ಇನ್ನೊಂದಿದೆ, ತಂಬಿಗೆ ತೊಗೊಂಡು ಹೋಗ್ತಿರ್ತಾರೆ. ಒಂದು ಹುಡುಗಿ, ಮಗಳೇ ಎಲ್ಲಿಗೆ ಹೊರಟೆ ಅಂತ ಕೇಳ್ತಾರೆ. ಯಾರೋ ಸ್ಮಿತಾ ಪಾಟೀಲ್, ಅವಾಗ ಹಳೆ ಅಡ್ವರ್ಟೈಸ್ಮೆಂಟ್. ನಾನು ವಿದ್ಯಾಬಾಲನ್. ಒಂದು ಹುಡುಗಿ ತಂಬಿಗೆ ತೊಗೊಂಡು ಮಗಳೇ ಎಲ್ಲಿಗೆ ಹೊರಟೆ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಏನು ಬೈಲಲ್ಲಿ ಶೌಚ ಮಾಡುವೆಯಾ? ಮತ್ತೇನು ಪಡ್ಸಲೇ ಕುಂದಿರ್ಬೇಕನ್ನವ ಅಂತ.
ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ, ಬೈಲಲ್ಲಿ ಶೌಚ ಮಾಡಬಾರ್ದು, ಮತ್ತೆಲ್ಲಿ ಅದು ಟಾಯ್ಲೆಟ್ ಕಟ್ಟಿಸಿ ಹಾಗೆ ಹೀಗೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ಊಟದ ಸಮಯದಲ್ಲೇ. ಬೇರೆ ಇನ್ನೊಂದಿದೆ ರೀ, ಯಾವುದು ಚಂದನದಲ್ಲಿ ಮಾತ್ರ ಬರ್ತಿತ್ತು, ಯಾವುದು ಹೇಳ್ತಿದ್ದಲ್ಲ ನೀನು, ಹಾಂ ಅದೊಂದು ಭಾರಿ ಅಡ್ವರ್ಟೈಸ್ಮೆಂಟ್, ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಚಂದನ ನಿಮಗೆಲ್ಲ ಗೊತ್ತು, ಗೌರ್ಮೆಂಟ್ ಚಾನಲ್ಲು, ಬೇರೆ ಏನು ಅತಿರೇಕ ಇರಲ್ಲ. ಹಾರ್ಮೋನಿಯಂ ಬಾರಿಸೋದು, ಹಾಡಾಡೋದು, ಭರತನಾಟ್ಯ, ಅದು ಹಿಂಗೆ ಕೈ ಹಿಂಗೆ ಮಾಡೋ ಹಾಗಿಲ್ಲ, ಅಷ್ಟರಲ್ಲೇ ಹಿಂಗೆ ಸರ್ಕಾರಕ್ಕೆ ತೊಂದರೆ ಆಗಲಾರ್ದಂಗೆ, ಸರ್ಕಾರಕ್ಕೆ ಗೌರ್ಮೆಂಟಿಗೆ ಕೈ ಬಡಿಲಾರ್ದಂಗೆ ಡ್ಯಾನ್ಸ್ ಮಾಡಬೇಕು. DD1 ಅದನ್ನು ಯಾರು ನೋಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ನೋಡಿದರೂ ಕೂಡ ಅದರಲ್ಲಿ ಆ ಸೀರಿಯಲ್ಗಳು, ಆ ಕಾರ್ಯಕ್ರಮಗಳಿಗೆ ಪರ್ಮನೆಂಟ್ ಅಡ್ವರ್ಟೈಸ್ಮೆಂಟ್ ಇದ್ದಾರೆ. ಇವತ್ತು ಸುಮಾರು ಒಂದು 25 ವರ್ಷದಿಂದ ನೋಡ್ತಿದ್ದೀನಿ ಚಂದನದಲ್ಲಿ. ಏನು, ದಿಸ್ ಪಾರ್ಟ್ ಆಫ್ ದಿ ಫೀಚರ್ ಫಿಲ್ಮ್ ವಾಸ್ ಬ್ರಾಟ್ ಟು ಯು ಬೈ ಅಮೃತಾಂಜನ್ ಬಾಂಬ್ ಲಿಮಿಟೆಡ್. ಇವತ್ತಿಗೂ ಇವರಿಗೆಲ್ಲ ಬಣ್ಣದ ಅಡ್ವರ್ಟೈಸ್ಮೆಂಟ್. ಅದಕ್ಕೆ ಹೌದಾ, ಹೀಗೆ ಜೀವನದಲ್ಲಿ ಹಾಸ್ಯನ ಹುಡುಕ್ತಾ ಹೊರಟ್ರೆ ಖಂಡಿತ ನಿಮ್ಮ ಪಾಲಿಗೆ ಸಿಗುತ್ತೆ. ನಾವು ಮುಸುಡಿ ಅಂತೀವಿ ನಮ್ಮ ಕಡೆ, ಹೀಗೆ ಮಾಡ್ಕೊಂಡು ಕೊಡಬಾರ್ದು ಅಂತ ಹೇಳ್ತಾ, ಭಾಳಷ್ಟು ಅದ್ಭುತವಾಗಿ ಕೂತಿದ್ದೀರಾ, ಇನ್ನೇನೇನು ಇಲ್ಲ ಅಂತ ಹೇಳ್ತಾ, ನಮ್ಮಲ್ಲಿ ಹಾಡಿಗೆ ಹಿಂದಿ ಇಂಗ್ಲೀಷು ಸರಿ ಬರಲ್ಲ ನಮ್ಮ ಕಡೆ, ಆದರೂ ಹಾಡೋದು ಬಿಡಲ್ಲ ಮಕ್ಕಳು. ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ತುಂಬ ಹಳೆ ಹಾಡಿದು, ಹೌದಾ? ಚಪ್ಪಾಳೆ ತಡ್ತಾ ಹಾಡ್ಬೋದು. ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಮುಂದೆ ನನಗೂ ಗೊತ್ತಿಲ್ಲ. ಇದನ್ನು ಒಬ್ಬ ಹೀಗೆ ನನ್ನಾಗೆ ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ, ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಂತ ಹಿಂದಿ ನಿಮ್ಮಂಥವರೆಲ್ಲ ಹೋಗೋದು, ಅವನು ಮುಂದೆ ಹಾಡಲಿಕ್ಕಿಲ್ಲ. ಹಾಡೋ ಮುಂದೆ, ನನಗೆ ಏನಾದರೂ ಕೊಟ್ಟರೆ ಹಾಡೋ ನಾನು. ಆಯಿತು ಕಣೋ ಕೊಡ್ತೀವಿ ಅಂತ ಎಲ್ಲ ಒಂದು ಸರಿ ಬಡ್ಡಿ ಮಗನೇ, ನೀ ಹಾಡಲೇಬೇಕು, ಇಲ್ಲಾಂದರೆ ಹಾಡೋದು ಬಿಡಬೇಕಿದನ್ನು ನೀನು ಮುಂದುವರೆಸಿದರೆ ನಾನು ನಿಮ್ಗೆ ಪ್ರೈಸ್ ಕೊಡ್ತೀನಿ. ಅವನಿಗೆ ಅಷ್ಟೇ ಬರ್ತಿತ್ತು. ಆದರೆ ಅವನ ಕ್ರಿಯೇಟಿವಿಟಿ ಹೇಗಿತ್ತು ಅಂದರೆ, ಅವ್ನು ಹಾಡಿದ ಒಂದು ದಿವಸ ಎಲ್ಲ ಗೌಡರು, ಕುಲಕರ್ಣಿ, ಊರು ಜನ ಇದೇ ಥರ ಸೇರಿ ಹಾಡ ಬಡ್ಡಿ ಮಗನೇ ಅಂದರು. ಶುರು ಮಾಡಿದವನು, ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಮುಂದೆ ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಓದಿತೀವಿ ಮಗನೇ ನಿನ್ನ. ಮತ್ತೆ ಶುರು ಮಾಡಿ 3ನೇ ಸಾರಿ ಒದಿಸ್ಗಳಾರ್ದಕ್ಕೆ ಹಾಡಿದೆ. ಏನು, ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್ ಕಿತನಾ ಬದಲ್ ಗಯ ಇನ್ಸಾನ್. ಕಾಣ ಕೋಣ ಕರ ಕಟಕಟ ಬೋಲೆ, ಕೋಣ ಕಾಣ ಕರ ಕುಟ ಬೋಲೆ, ಕಟಕಟ ಬೋಲೆ ಕುಟು ಬೋಲೆ, ಕಿಟಿ ಬೋಲೆ ರೇ ಹರಾರ ಶಂಭೋ ಮಹಾದೇವ. ಅಲ್ಲಿ ಬಡ್ಡಿ ಮಕ್ಕಳು ಯಾರಿಗೂ ಹಿಂದಿ ಬರ್ತಿರ್ಲಿಲ್ಲ. ಎಲ್ಲರೂ ಅವನಿಗೆ ಸನ್ಮಾನ ಮಾಡಿ ಸಿಹಿ ಊಟ ಮಾಡಿ ಬಡಿಸಿ ಬೀಳ್ಕೊಟ್ರಂತ. ಇದು ಕ್ರಿಯೇಟಿವಿಟಿ ಅಂದರೆ ಇದು. ಅದಕ್ಕೆ ಮಕ್ಕಳಿಗೆ ಬರೀ ಮಾರ್ಕ್ಸ್ ತಗೊಂಡು ಮಕ್ಕಳು ಮಾತ್ರ ಗೌರವಿಸಬಾರ್ದು. ಈ ಥರ ಹಳ್ಳಿಯಲ್ಲಿ ಅನೇಕ ಪ್ರತಿಭೆಗಳಿದೆ. ಇವತ್ತಿನ ಕಾರ್ಯಕ್ರಮ 4ರಿಂದ 9 ಗಂಟೆ, ಈಗ ಅಂದರೆ ಸತತ 5 ಗಂಟೆ. ನೀವೆಲ್ಲ ಆಲ್ಮೋಸ್ಟ್ ಫಸ್ಟ್ ಬಂದವರಿಗೆ 5 ಗಂಟೆ, ಆಮೇಲೆ ಬಂದವರಿಗೆಲ್ಲ 3:30-4 ಗಂಟೆ. ಒಂದೇ ಕಡೆ ಬೆಂಗಳೂರವರು ಒಂದೇ ಕಡೆ 4 ಗಂಟೆ ಕೂಡ್ತಿದ್ದಾರೆ ಅಂದರೆ ಇದು ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಪಂದನೆ. 4,000 ಕಾರ್ಯಕ್ರಮದಲ್ಲಿ ಒಂದು 2,500-3,000 ಹುಬ್ಬಳ್ಳಿಲೇ ಆಗಿದೆ, ಬೆಂಗಳೂರಲ್ಲೇ ಆಗಿದೆ. ಇನ್ನುಳಿದಂತೆ ದಾವಣಗೆರೆ ಹುಬ್ಬಳ್ಳಿ ಹೈಯೆಸ್ಟು. ಇನ್ನು 10ಕ್ಕಿಂತ ಕಡಿಮೆ ಯಾವವರೆಗೂ ಹೋಗೇ ಇಲ್ಲ ನಾವು. ಎಲ್ಲವರೆಗೂ 10 ಬಾರಿ 11 ಬಾರಿ ಹೋಗಿದ್ದೀವಿ. ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ ಅಂತ ಹೇಳ್ತಾ ನಿಮಗೊಂದು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ನಾನು ದಯವಿಟ್ಟು ಓದುವ ಹವ್ಯಾಸ ನಮ್ಮ ತಾಯಿಯಿಂದ. ಇವತ್ತು ಅದಕ್ಕೆ ನಮ್ಮ ತಾಯಿನ ಯಾಕೆ ಮಹಾಮನೆಯವರು ಇಲ್ಲಿ ನನಗೂ ತಿಳಿಯದಂತೆ ಆ ವ್ಯವಸ್ಥೆ ಮಾಡಿದರು ಅಂದರೆ, ನಮ್ಮ ತಾಯಿ ಯಾವಾಗಲೂ ಕೇವಲ 4ನೇ ಕ್ಲಾಸ್ ಓದೋಳು. ಯಾವಾಗಲೂ ಕಾದಂಬರಿಗಳನ್ನ ಓದ್ತಾರೆ. ರಜೆ ದಿನಗಳಲ್ಲಂತೂ 4 ಕಾದಂಬರಿ ಓದೋಳು. 15 ಪೈಸಕ್ಕೆ ಒಂದು ಬುಕ್ಕು, ಖರೀದಿಗಲ್ಲ, ಸರ್ವಿಸ್ ಲೈಬ್ರರಿಯಲ್ಲಿ, ಸರ್ಕ್ಯುಲೇಟಿಂಗ್ ಲೈಬ್ರರಿಯಲ್ಲಿ 15 ಪೈಸೆ ಕೊಟ್ಟರೆ ಒಂದು ಕಾದಂಬರಿ ಕೊಡೋದು. ತಿರ್ಗಿ 10 ಪೈಸೆ ಕೊಟ್ಟರೆ ಇಡೀ ಓದೋವರೆಗೂ ಕೊಡೋರು. ಹೀಗೆ ಅಂಥ ಕಾದಂಬರಿ, ಇದು ಚೆನ್ನಾಗಿದೆ ಓದು ಪ್ರಾಣಿ ಅಂತ. ನನಗೆ ಪ್ರಾಣಿ ಅನ್ನೋದು ಪದ್ಧತಿ. ಪ್ರಾಣಿ ಅಂದರು. ಕಡೆಗೂ ನಾನು ಮಾತಾಡುವ ಪ್ರಾಣಿನೇ ಆಗಿಬಿಟ್ಟೆ. ನಮ್ಮ ತಾಯಿ ಈಗಿಲ್ಲ, ಕೇವಲ 3 ತಿಂಗಳಾಯಿತು ತೀರ್ಕೊಂಡು. ಅವರು ಓದಿನಿಂದ ನಾವು ಓದಿ. ಅದಕ್ಕೆ ನಿಮ್ಮ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಮಕ್ಕಳು ಪುಸ್ತಕ ಹಿಡಿತಾರೆ. ನೀವು ಪುಸ್ತಕ ತಗೋ ಅಂದು ನೀವು TV ಏನು ಮಾಡೋ ಸೀರಿಯಲ್ ಅಂದರೆ ಅದಕ್ಕೆ ಸೀರಿಯಲ್ ಬಿಡಿ, ಪುಸ್ತಕ ಹಿಡಿ, TV ಬಿಡಿ, ಪುಸ್ತಕ ಹಿಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೊರಗಡೆ ಪುಸ್ತಕಗಳ ಮಾರಾಟಕ್ಕಿದೆ. ಇವತ್ತಿನ ಈ ಭಾಷಣದಿಂದ ನೀವು ಸ್ಫೂರ್ತಿಗೊಂಡಿದ್ರೆ ದಯವಿಟ್ಟು ಹೋಗುವಾಗ ಒಂದೊಂದು ಪುಸ್ತಕ ಹಿಡ್ಕೊಂಡು ಹೋಗಿ. ಅವ್ರಿಗೆ ಗೊತ್ತಾಗದಾಗಲ್ಲ, ದುಡ್ಡು ಕೊಟ್ಟು.
ನಾವು ಜಯದೇವ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ನಮ್ಮೂರವ್ರು ಒಬ್ಬರು ಭೇಟಿಯಾದರು. ನಾನು ಕೇಳ್ದೆ ಇಲ್ಲಿ ಬಂದುಬಿಟ್ಟಿದ್ದೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟದ, 2 ಸ್ಟಂಟ್ ಹಾಕ್ಯಾರ, ಇದನ್ನು ಹೋಗಿ ನಮ್ಮ ಮನೆ ಆಳಿದಾನ ಅವ್ನಿಗೆ ಹೇಳ ಅಂತ. ನಾನು ಅಲ್ಲಿ ಹೋದ ತಕ್ಷಣ ಅವ್ರ ಮನೆಗೆ ಹೋದೆ. ಬಸಪ್ಪ ಅಂದೆ. ಏನಪ್ಪ ಅಂದ. ನಿನಗೊಂದು ವಿಷಯ ಗೊತ್ತದನ ಅಂದೆ. ಇಲ್ಲಪ್ಪ ಅಂದೆ. ನಿಮ್ಮ ಸೌಕರ್ಗ ಸ್ಟಂಟ್ ಹಾಕ್ಯಾರ ಅಂದೆ. ನಾನು ಸಾಮಾನ್ಯ ಅಲ್ಲತ್ತ, ನಮ್ಮ ಸೌಕರ್ ರೊಕ್ಕಿದ್ದತ್ತ, ಬೇಕಾದ ಹಾಕ್ಸಿ ಅಂತಾನ. ನೀವು ಹಾಕ್ಸಿದ್ರೆ ಹಾಕ್ಸೋಕ್ಕೆ ಸಾಧ್ಯ ಅದನು? 2 ಹಾಕ್ಸಂಡನು ಒಂದು 2 ಅಲ್ಲ, ಮತ್ತು 4 ಹಾಕ್ಸೋಣಕ್ಕೆ ರೆಡಿ ಆತ, ರೊಕ್ಕಿತ್ತು ಮನುಷ್ಯ ಅಂದೆ. ಇಷ್ಟೊಂದ್ರಾಗ ಫೋನ್ ಬಂದುಬಿಡ್ತು. ಹಲೋ ಅಂದೆ. ಅವ್ನು ಬಸಪ್ಪ ಹೇಳ್ಬಿಡ್ರಿ, ಅವ್ರ ಸಾವುಕಾರ ಕೋಮಕ್ಕೆ ಹೋದ ಅಂದ. ಅದೇ ಇವನು ತಡಿ ಕಟ್ ಮಾಡಿದೆ. ಬಸವ ಇನ್ನೊಂದು ವಿಷಯ ಗೊತ್ತದಲ್ಲ ನನಗೆ. ಏನು? ನಿಮ್ಮ ಸಾವುಕಾರ ಕೋಮಕ್ಕೆ ಹೋದ ಅಂದ. ನಾನು ಹೇಳಿಲ್ಲ, ರೊಕ್ಕದ ಮನುಷ್ಯರ್ಯಾವ, ಬೆಕ್ಕದಲ್ಲಿ ಹೋಗ್ತಾನ. ಹೋದ ವರ್ಷ ಇದೇ ಜಾಗದಾಗ ಇದೇ ವರ್ಷದಾಗ ಅವನು ಅಮೇರಿಕಾದಾಗ ಹೋಗಿದ್ದ. ಇವನು ಕೋಮಕ್ಕೆ ಹೋಗಿ ಅನ್ನೋದಿಲ್ಲ, ಹೊಸ ದೇಶ ಅಡ್ಡಾಡ್ತಾನವ ಅಂದ. ಅವು ಕೋಮ ಅಂದ್ರೆ ಅದೊಂದು ದೇಶ ತಿಳ್ಕೊಂಬಿಟ್ಟನವ. ಇಷ್ಟು ಅಂದ ತಕ್ಷಣ ಇವನು ಕೂಡ ಮಾತಾಡಿದ್ರಾಗ ಅರ್ಥ ಇಲ್ಲ ಅಂತ ತಿಳ್ಕೊಂಡು ನಾನು ಸೀದಾ ಹೋಗಿ ಮನೆಗೆ ಹೋದೆ. ಊಟ ಮಾಡಿ ಮಲಗಬೇಕನ್ನೋದ್ರಾಗ ನಮ್ಮ ಊರ ಪಕ್ಕಕ್ಕೆ ಒಂದು 5-6 ಕಿಲೋಮೀಟ್ರ್ ಫೋನ್ ಮಾಡಿದ. ಜೋಶಿ ಸರ್ ಎಲ್ಲಿದ್ದೀರಿ ಅಂತ. 11 ಗಂಟೆಗೆ ಎಲ್ಲಿರ್ತಾರೆ ಹೇಳೋದು. ನಾನು ಎಲ್ಲ ಮನೆಗಿದ್ದೀರಿ ಬಿಡ್ರಿ ಸರ್, ಸ್ವಲ್ಪ ಅರ್ಜೆಂಟ್ ಬರ್ತೀನಿ ಅಂದ. ಎಲ್ಲಿಗೆ ಅಂದೆ. ನಮ್ಮ ಮಾವ ಹೊಲಕ್ಕೆ ಹೋಗಿದ್ದ, ಅಲ್ಲಿ ಹಾವು ಕಡ್ದೈತೆ ಅವನಿಗೆ, ಸ್ವಲ್ಪ ಬರ್ರಿ ನೀವು ಅಂದ. ಹಾವು ಕಡ್ದು ನಾನು ಯಾಕೆ ಬರಲಲ್ಲಿ, ದವಾಖಾನಿಗೆ ಕರ್ಕೊಂಡು ಹೋಗು, ಎಲ್ಲೇನು ಹಾವು ವಿಷಯ ಹೇಳಿಸ್ತಾರೆ. ಹಂಗಲ್ಲ, ಕರೆಕ್ಟ್ ನಮಗೆಲ್ಲ ಗೊತ್ತು, ಅದನ್ನೆಲ್ಲ ಮಾಡಿಸೀವಿ ನಾವು. ಅವು ಮಲ್ಕೊಂಡ್ರೆ ವಿಷಯ ನೆತ್ತಿಗೆ ಇರ್ತೈತಂತೆ. ಅದಕ್ಕೆ ಬೆಳತನಕ ಸ್ವಲ್ಪ ಕಾರ್ಯಕ್ರಮ ಮಾಡ್ಬೇಕು ನೀವು. ಎಷ್ಟು ತಾಸು ಅಂದೆ. ಒಂದು 8-10 ತಾಸು ಅಂದ. 8-10 ತಾಸು ಮಾಡಿದ್ರೆ ನಿಮ್ಮ ಮಾವು ಉಳಿತಾನ, ನಾನು ಸತ್ತು ಹೋಗ್ಬಿಡ್ತು ಬರೀ ಪುಣ್ಯಕ್ಕೆ. ಅಲ್ರಿ ನಮ್ಗೆ ಯಾರು ಸತ್ತರೆ ಯಾರು ಹೋದ್ರೆ ನಮ್ಮ ಮಾವು ಉಳಿದ್ರು ಸಾಕು ನಮಗೆ ಅಂದವ. ನಿಮ್ಮ ಮಾವನ ಸಲ ನಮ್ಮನ್ನ ಯಾಕೆ ಬಲಿ ಕೊಡ್ತಿಲ್ಲ ಅಂದೆ. ಸುಮ್ಮ ತಮಾಷೆಗೆ ಅಂದೆ, ಬರ್ರಿ ಒಂದು 2 ತಾಸು ಮಾಡಿರಿ ಅಂತ. 1 ತಾಸು 2 ತಾಸು ಕಾರ್ಯಕ್ರಮ ಮಾಡಿ ಬಂದ್ವಿ. ಹಂಗೆ ಏನಾಗೋದಿಲ್ಲ, ನಮ್ಮ ಒಟ್ಟಗಲ್ಲ ಅಂಬರೀಷ್ ಸರ್ ನಮ್ಮ ದುಬೈದಾಗ ಇರ್ತಾರೆ, ನಮಗೆ ಭಾಳ ಆತ್ಮೀಯರು. ಅವರು ಗಂಗಾವತಿಗೆ ಬಂದಿದ್ದರು. ನಾವೆಲ್ಲ ಒಂದು ಸಲ ಅಡ್ಡಾಡ್ಕೊಂತ ಕೂತ್ಕೊಂಡಿದ್ವಿ. ಬಂದಾಗ ಅವ್ರು ಅಂದರು, ಜೋಶಿ ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿ ಬರೋಣ್ರಿ ಅಂತ. ಹಿಂಗೆ ಭೇಟಿಯಾಕ ತೊಗೊಂಡ್ಕಲ್ಕ ಯಾರ್ಯಾರ ಮನೆಗೆ ಹೋಗೋಣ್ರಿ ಅಂದ್ವಿ. ಇಲ್ಲ ಸರ್ ಇಲ್ಲಿ ಶರಣಪ್ಪರ ಮನೆಗೆ ಅವ್ರು ಹೋಗುವ, ಮತ್ತು ಮಹೇಂದ್ರ ಮನೆಗೆ ಹೋಗೋಣ. ಅವ್ರಿಗೆ ಹೇಳಿದೆ, ಅಂಬರೀಷ್ ಸರ್ ನಿಮ್ಗೆ ಗೊತ್ತಿರಲಿ, ಮಹೇಂದ್ರ ಅವರು ತೀರ್ಕೊಂಡ್ರು ಅಂದೆ. ಅಯ್ಯೋ ನನಗೆ ಗೊತ್ತಿಲ್ಲ ಸಾರ್, ಹೋಗೋಣ ಬರ್ರಿ ಅವ್ರ ಮನೆಗೆ, ಮೊದಲು ಹೋಗಿ ಭೇಟಿಯಾಗಿ ಬರೋಣ. ಅವ್ರ ಮನೆಗೆ ಹೋದ್ವಿ. ಅವ್ರ ಅಮ್ಮ ಅವ್ರ ಮಿಸಸ್ ಇದ್ದರು. ನಾವು ಅಂಬರೀಷ್ ಸರ್ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಇವ್ರು ಕೇಳಿದರು, ಅಲ್ಲಮ್ಮ ಏನಾಗಿತ್ತು? ಏನಿಲ್ಲ, ಇಡ್ಲಿ ಮಾಡಿದ್ದೆ ರೀ, ಚಟ್ನಿ ಮಾಡಿದ್ದಿಲ್ಲ, ಚಟ್ನಿಗೆ ಹಸಿ ಮೆಣಸಿಕಾಯಿ ಬೇಕಾಗಿದ್ದು. ನಮ್ಮ ಯಜಮಾನ್ರಿಗಂದೆ ಹಸಿ ಮೆಣಸಿಕಾಯಿ ಇಲ್ಲ ಅಂದ್ರೆ ನಾವು ಹೋಗಿ ತರ್ತೀನಿ ಅಂದ್ರೆ ಅವರು. ನಮ್ಮ ಮಗಳ ಮ್ಯಾಗ ಭಾಳ ಪ್ರೀತಿ, ಹಸಿ ಮೆಣಸಿಕಾಯಿ ತರ್ತೀನಿ, 5 ನಿಮಿಷ ಇಲ್ಲೇ ಇರ್ರಿ ನೀವು ಅಂದ್ರೆ ಫಾಸ್ಟ್ ಹೋಗಿಬಿಟ್ಟ. ಬರೋ ಕಲ್ಕ ಎಕ್ಸ್ಟೆಂಟ್ನೊಳಗೆ ಹೋದರು. ಅಂಬರೀಷ್ ಸರ್ ಬೇಜಾರಾಯಿತು. ಇರ್ಲಿ ಬಿಡಮ್ಮ, ಹಸಿ ಮೆಣಸಿಕಾಯಿ ತರೋಕೆ ಹೋದ ಮನುಷ್ಯ ಹೊಳ್ಳಿ ಬರಲಿಲ್ಲ ಅಂದು. ಅವ್ರೇನಂದರು, ಈಗ ಜೀವನಕ್ಕೆ ಏನು ಮಾಡ್ಕೊಂಡ್ರಿ ಅಂದರು ಅವರು. ಆಯಮ್ಮಂದು ಒಣ ಮೆಣಸಿನಕಾಯಿ ಮೇಲೆ ಜೀವನ ನಡೆದಿದೆ. ಅವ್ರು ಕನ್ಫ್ಯೂಸ್ ಆಗಿಬಿಟ್ರು ಅವರು. ಅಲ್ರಿ ಜೋಶಿ ಸರ್ ಒಣ ಮೆಣಸಿನಕಾಯಿ ಮೇಲೆ ಜೀವ ಹೆಂಗ್ರಿ ಅಂದು. ಬಂದಿದ್ದು ಹೇಳತ್ ನಾನಂದೆ. ಆಯಮ್ಮ ಖಾರ ಕುಟ್ಟ ಮೆಷಿನ್ ಹಾಕ್ಯಾಳ, ಅವು ಒಣ ಮೆಣಸಿನಕಾಯಿ ತಂದು ಕುಟ್ಟಿಸ್ತಾರೆ, ಅದ್ರ ಮ್ಯಾಗೆ ಒಂದು ಜೀವನ ನಡೆದದ್ರಿ ಅಂದೆ. ಕಾವೇರಿ ನಂಬದು, ಕರ್ನಾಟಕ ನಂಬದು, ಇವತ್ತಿನ ಕಾರ್ಯಕ್ರಮ ನಂಬದು. ಒಡಿರಿ ಒಂದು ಚಪ್ಪಾಳೆ. ಸಾಕು ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆನೂ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದರೆ ನಾಳೆಯಿಂದ ಕರೆಂಟ್ ಬಂದ್, ನೀರು ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಮಾತು ಬಂದ್, ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದಂದ್ರಲ್ಲ ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನಾನು ಶೌಚ ಬಂದಂತವ್ರೆ. ಹಾಗೆ ನಮ್ಮ ಬಿಡದಿಯ ನಿತ್ಯಾನಂದ ಸ್ವಾಮಿ
ಈಗ ವಿದೇಶದಲ್ಲಿ ಅವ್ರದ್ದೇ ಒಂದು ದೇಶ ಮಾಡ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ಅವರೇ ಕಾಮಿಡಿ ಮಾಡ್ತಾರೆ. ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ, ನಿತ್ಯಾನಂದ ಅವರೇ, ಈ ಟಿ ವಿ ಗಾಸಿಪ್ ಬಗ್ಗೆ ತಮ್ಮ ಅಭಿಪ್ರಾಯ? ಯು ಸಿ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಮ್ಯಾಕ್ಸಿಮಮ್ ಹ್ಯಾಪನಿಂಗ್ ಆಗ್ಬಿಟ್ಟಿದೆ. ಏನು ಮಾಡ್ತಾ ಇದ್ರಿ? ಆಸನಾಸ್, ಕುಂಡಲ್ನೀಸ್, ರಿಂಗ ಡಾನ್ಸಸ್ ಲೈಕ್ ದಿಸ್, ಭಾಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮೊನ್ನೆ ಯಾರೋ ಲೇಡೀಸ್ಗೆ ದೀಕ್ಷೆ ಕೊಟ್ರಂತೆ, ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ಈ ಕಾಲದಲ್ಲಿ ಹೇಳಿ. ಸೋ ನೈಸ್ ಸರಾಪ್ರಿ, ಲಿಸನ್ ಕೇರ್ಫುಲಿ, ಲವ್ ಯು, ಪ್ಲೀಸ್ ಕಮ್ ಟು ಮೈ ಆಶ್ರಮ್. ಫುಡ್ ಈಸ್ ಫ್ರೀ, ಬೆಡ್ ಈಸ್ ಫ್ರೀ, ಓನ್ಲಿ ಫಾರ್ ಲಾಫಿಂಗ್ ಎಕ್ಸಸೈಸ್. ಓಕೆ, ಡೋಂಟ್ ಮಿಸ್ಟೇಕ್ ಅಟ್ ಮೀ. ಈಸ್ ಆಲ್ಸೋ ಗುಡ್ ಯೋಗ ಪಟು, ನೋ ಪ್ರಾಬ್ಲಮ್. ಓಕೆ, ಲಿಸನ್ ಕೇರ್ಫುಲಿ. ಲವ್ ದ ಲೇಡಿ, ಲವ್ ದ ಲೇಡಿ ಬಟ್ ಡೋಂಟ್ ಟಚ್ ಯರ್ ಬಾಡಿ. ಲವ್ ದ ಲೇಡಿ ಬಟ್ ಡೋಂಟ್ ಟಚ್ ಯರ್ ಬಾಡಿ. ಇಫ್ ಯು ಟಚ್ ಯರ್ ಬಾಡಿ, ಡ್ರೈವರ್ ವಿಲ್ ಮ್ಯಾಕ್ ದ CD. ಈಗ CD ಗಿಡಿ ಇಲ್ಲ, ಪೆನ್ ಡ್ರೈವ್ ಬಂದ್ಬಿಟ್ಟಿದೆ ಹೋಗಿದೆ. ಹಾಗೆ ನಮ್ಮ ಬ್ರಹ್ಮಾಂಡ ಗುರುಜಿಗಳು ಬಂದರು. ಗುರುಗಳೇ ಏನು ಹೇಳ್ತೀರಾ? ಲೇ ಅನಿಷ್ಟ ಮುಂಡೆ ಬಾಯಿ ಮುಚ್ಕೊಂಡು ಕೂತ್ಕೊ. ನೋಡಿ, ವಿಶೇಷವಾಗಿ ತಿಳ್ಕೊಳ್ಳಿ, ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೋಬೇಡಿ. ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಕಿಲ್ಕಿಲ ಅಂತ ನಗ್ತಾ ಇದ್ದರೆ ಲಕ್ಷ್ಮೀ ಕಳೆ ಜಂಜಣ ಅಂತ ಕಾಂಚಾಣ ಉದುರುತ್ತೆ. ಇದನ್ನು ಕೇಳಿಸ್ಕೊಂಡು ಹೆಣ್ಮಕ್ಳು ತಟ್ಟೆ ಎತ್ಕೊಂಡು ತಟ್ಟೆ ಮುಂದೆ ಕಿಲ್ಕಿಲ ಅಂತ ನಗ್ತಾರೆ. ಗಂಡ ಏನು ಮಾಡ್ತಾನೆ? ತೊಗೊಂಡು ಮೆಂಟ್ ಕ್ಲಾಸ್ ಬೆಳ್ಳಗೆ ಹಾಕ್ತಾನೆ. ಅದಕ್ಕೋಸ್ಕರ ವಿಶೇಷವಾಗಿ ಗಂಡು ಮಕ್ಕಳು ಅಷ್ಟೇ ದುಡ್ದು ತಂದು ಮನೆ ನೋಡ್ಕೋಬೇಕು. ಸುಮ್ಮನೆ ಬಾಟ್ಲುಗಟ್ಟಲೆ ಬಗ್ಗಿಸ್ಕೊಂಬಿಟ್ಟು ಹೋಗಿ ಮೋರಿ ಮೇಲೆ ಬಿದ್ದು ಒದ್ದಾಡ್ತಿರ್ತವೆ ಕುಡಿದ್ಬಿಟ್ಟು. ಏನು ಮಾಡಿದೆ ದೊಡ್ಡ ರೋಗ, ಬೆಳಿಗ್ಗೆ ದಗ್ನ ಬಂದು ಅಲ್ಲುಜ್ಜಿದ್ರು ಗೊತ್ತಾಗಲ್ಲ ಅವಕ್ಕೆ. ಅನಿಷ್ಟ ಮುಂಡೆವು ಇಲ್ಲಿರೋರು ಆ ಥರ ಅಲ್ಲ. ವಿಶೇಷವಾಗಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೊಬೇಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.